ರಜತ್ಗೆ ಬೈದ ಚೈತ್ರ ಕುಂದಾಪುರ ದಿಢೀರ್ ಬಿಗ್ ಬಾಸ್ ಮನೆಯಿಂದ ಔಟ್ ಆಗಿದ್ದಾರೆ. ಬನ್ನಿ ಯಾವ ಕಾರಣಕ್ಕೆ ಏನಾಯಿತು ಎಲ್ಲ ಸಂಪೂರ್ಣ ಮಾಹಿತಿಯನ್ನು ನೋಡ್ಕೊಂಡು ಬರೋಣ. ಇದಕ್ಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಬಿಗ್ ಬಾಸ್ ಮನೆಯಲ್ಲಿ ಹರಸಾಹಸವನ್ನು ಪಡ್ತಿರುವಂತಹ ಸ್ಪರ್ಧಿಗಳನ್ನು ನೋಡಿ ಎಲ್ಲರೂ ಕೂಡ ಶಾಕ್ ಆಗಿದ್ದಾರೆ. ಯಾಕಪ್ಪ ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ಇಬ್ಬರು ಕೂಡ ಏಕಾಏಕಿ ಹಿಗ್ಗಾಮುಗ್ಗಾ ಕ್ಲಾಸ್ ತೆಗೆದುಕೊಳ್ತಾ ಇದ್ದಾರೆ. ಅವರವರೇ ಬೈಕೊಂಡು ಮಾತಿಗೆ ಮಾತು ಬೆಳೆಸಿ ಜಗಳಕ್ಕೆ ಕಾದು ನಿಂತಿದ್ದಾರೆ ವೀಕ್ಷಕರ. ಇದೀಗ ರಜತ್ಗೆ ಏಕವಚನದಲ್ಲಿ ಬೈದಂತಹ ಚೈತ್ರ ಕುಂದಾಪುರ ಅವರಿಗೆ ಬಿಗ್ ಬಾಸ್ ಕ್ಲಾಸ್ ತೆಗೆದುಕೊಂಡು ದಿಢೀರ್ ಎಲಿಮಿನೇಷನ್ಗೆ ಇದೀಗ ಆದೇಶವನ್ನು ಮಾಡಿದ್ದಾರೆ. ಹೌದು, ಬಿಗ್ ಬಾಸ್ ಮನೆಯಲ್ಲಿ ಟಾಸ್ಕ್ ಆಡುವಾಗ ಚೈತ್ರ ಕುಂದಾಪುರ ಅವರು ಫೌಲ್ ಎನ್ನುವಂತೆ ಇದೀಗ ಟಾಸ್ಕ್ನಲ್ಲಿ ಆಡುತ್ತಿದ್ದಂಥ ಸ್ಪರ್ಧಿಗಳಿಗೆ ಏಕಾಏಕಿ ಅವರ ಟಾಸ್ಕ್ಗೆ ಸೋಲುವ ಒಂದು ಕಾರಣಕ್ಕೆ ಆಗಿದ್ದಾರೆ. ಈ ಒಂದು ಕಾರಣವನ್ನು ಸಹಿಸಿಕೊಳ್ಳದಾಗದೆ ರಜತ್ ಕೆಂಡಾಮಂಡಲವಾಗಿದ್ದಾರೆ. ಸೊ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಚೈತ್ರ ಕುಂದಾಪುರ ಅವರು ರಜತ್ ಮೇಲೆ ಹಾಗೆ ಹೀಗೆ ಅಂತೆಲ್ಲ ಕೆಟ್ಟ ಪದಗಳಿಂದ ಬೈದು ನಿಂದಿಸಿದ್ದಾರೆ. ಕೆಟ್ಟ ಪದಗಳಿಂದ ಮಾತನಾಡಿರುವುದರಿಂದ ಬಿಗ್ ಬಾಸ್ ಮನೆಯಿಂದ ಚೈತ್ರ ಕುಂದಾಪುರ ಅವರು ದಿಢೀರ್ ಆಚೆ ಹೋಗಿದ್ದಾರೆ. ಮಧ್ಯರಾತ್ರಿಯಲ್ಲೇ ಬಿಗ್ ಬಾಸ್ ಆದೇಶದಂತೆ ಇದೀಗ ಲಗೇಜ್ ಪ್ಯಾಕ್ ಮಾಡಿಕೊಂಡು ಚೈತ್ರ ಕುಂದಾಪುರ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗಿದ್ದಾರೆ. ಎಲ್ಲರೂ ಕೂಡ ಶಾಕ್ ಆಗಿದ್ದಾರೆ ವೀಕ್ಷಕರೇ. ಬಿಗ್ ಬಾಸ್ ಮನೆಯಲ್ಲಿ ಟಾಸ್ಕ್ ಆಡುವಾಗ ಮಾತ್ರ ಎಲ್ಲರೂ ಕೂಡ ಜಗಳಕ್ಕೆ ಕಾಯ್ತಾ ಇರ್ತಾರೆ. ಆದರೆ ಎಲ್ಲದರಲ್ಲೂ ಕೂಡ ಒಗ್ಗಟ್ಟಾಗಿ ಖುಷಿಯಾಗಿ ಇರ್ತಾರೆ. ಟಾಸ್ಕ್ ಆಡುವಾಗ ಮಾತ್ರ ಎಲ್ಲರೂ ದೂರ ಆಗಿಬಿಟ್ಟಿರ್ತಾರೆ. ಆದರೆ ಇದೇ ವಿಚಾರ ರಜತ್ ಮತ್ತು ಚೈತ್ರ ಕುಂದಾಪುರ ನಡುವೆ ನಡೆದಿದ್ದು ಇದೀಗ ಚೈತ್ರ ಕುಂದಾಪುರ ಅವರ ಮಾತು ಅತಿರೇಕಕ್ಕೆ ಹೋಗಿದ್ದು, ಹಾಗಾಗಿ ಬಿಗ್ ಬಾಸ್ ಈ ಒಂದು ವಿಚಾರವನ್ನು ಸಹಿಸಿಕೊಳ್ಳಲಾಗಿದೆ. ಅವರನ್ನು ದಿಢೀರ್ ಎಲಿಮಿನೇಷನ್ ಮಾಡಿದ್ದಾರೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವೀಕ್ಷಕರು. ಥ್ಯಾಂಕ್ ಯು.